ಸಿಟಿ ರವಿ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಹಣದಲ್ಲಿ ಬಂಧನ, ಹೈ ಡ್ರಾಮಾ, ಕೋರ್ಟ್ನಿಂದ ರಿಲೀಫ್, ರಾಜ್ಯ ರಾಜಕೀಯದಲ್ಲಿ ಆಗುವ ಪರಿಣಾಮ ಎಲ್ಲದರ ಬಗ್ಗೆ ಮುಕ್ತ ಕಂಠದಿಂದ ರಿಪಬ್ಲಿಕ್ ಹಣದೊಂದಿಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ರಣರಂಗದ ಬಳಿಕ ಮೊದಲ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಹಣದಲ್ಲಿ. ಸುವರ್ಣ ಸೌಧದಲ್ಲಿ ನಿಜಕ್ಕೂ ಆ ದಿನ ಆಗಿದ್ದೇನು? ರವಿ ಬಾಯಲ್ಲಿ ಆ ಮಾತು ಬಂತ? ಆ ಅಶ್ಲೀಲ ಪದ ಬಳಕೆ ಮಾಡಿದ್ರ? ನಡುರಾತ್ರಿ ಪೊಲೀಸರು ಸುತ್ತಾಡಿಸಿದ್ದು ಏಕೆ? ಕೇಸರಿ ಕಲಿಗಿದೆಯಾ? ಕೊಲೆಯ ಬೆದರಿಕೆ? ಸೇಡು ತೀರಿಸಿಕೊಳ್ಳುತ್ತಾ ಬಿಜೆಪಿಯ ಟೀಮ್? ಈ ಅಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವ ಸಿಟಿ ರವಿ ಅವರು ನಿನ್ನೆ ಮೊನ್ನೆ ನಡೆದಂತ ಎಲ್ಲಾ ಹೈ ಡ್ರಾಮಾಗಳಿಂದ ಸಿಟಿ ರವಿ ಅವರು ಬಹಳ ನೊಂದಿದ್ದಾರೆ. ಇದೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು. ಸಿಟಿ ರವಿ ಅವರು ಹೊರಗಡೆ ಬಂದಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಿಟಿ ರವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಿಟಿ ರವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸ್ವಲ್ಪ ಮೈಕೈ ನೋವಿದೆ, ಗಿಡ್ಡಿನೆಸ್ ಇದೆ, ನಿದ್ದೆ ಇಲ್ಲದೆ ಇರೋದು ಒಂದು ಕಾರಣ ಇರ್ಬೋದು. ಮತ್ತು ಮೂಗೇಟು ಅಂತೀವಲ್ಲ, ಆ ರೀತಿ ಮೂಗೇಟುಗಳು ಕೆಲವು ಕಡೆಗಳಲ್ಲಿ ಆಗಿದ್ದಾವೆ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಒಂದ್ 2-3 ದಿನದ ರೆಸ್ಟ್. 2 ದಿನದ ಹೈ ಡ್ರಾಮಾವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಏನಾಯ್ತು ಸರ್? ಚುಟುಕಾಗಿ ಹೇಳಿ ಸರ್. ಎಲ್ಲಿಂದ ಶುರುವಾಯ್ತು, ಏನಾಯ್ತು, ಎಲ್ಲಿಗೆ ಬಂದು ನಿಂತಿದೆ ಸರ್ ಈಗ? ನನ್ಗೆ ಅರ್ಥವೇ ಆಗ್ಲಿಲ್ಲ. ನಾವೆಲ್ಲ ಸದನಕ್ಕೆ ಹೋಗಿ ಮಧ್ಯಾಹ್ನ ಊಟನೂ ಆನಂದವಾಗಿ 4-5 ಜನ ಶಾಸಕರೊಟ್ಟಿಗೆ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ವಾಪಸ್ ಬರ್ಬೇಕಾದ್ರೆ ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ. ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆಗ ಅಲ್ಲಿದ್ದಂಥ ಸಾರ್ವಜನಿಕರು ಮತ್ತು ಮಾರ್ಷಲ್ಗಳು ಅಟ್ಯಾಕ್ ಮಾಡಕ್ಕೆ ಬಂದಿರೋರನ್ನ ದೂರ ಕಳಿಸಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋದ್ರು. ಆಮೇಲೆ ನಮಗೆ ಈ ವಿದ್ಯಮಾನಗಳು ಈ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ನನಗೆ ಗೊತ್ತಾಗಿದ್ದು. ಅದು ಬಿಟ್ಟರೆ ಬೇರೆ ಇನ್ನು ಉಳಿದಿದ್ದೆಲ್ಲವೂ ನೀವು ನೋಡಿದ್ದೀರಿ. ಆದರೆ ಒಬ್ಬ ಜನಪ್ರತಿನಿಧಿ ಮೇಲೆ ಹೀಗೂ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ಅಂತಲೂ ನನಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಸಿಟಿ ರವಿ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಹಣದಲ್ಲಿ ಬಂಧನ, ಹೈ ಡ್ರಾಮಾ, ಕೋರ್ಟ್ನಿಂದ ರಿಲೀಫ್, ರಾಜ್ಯ ರಾಜಕೀಯದಲ್ಲಿ ಆಗುವ ಪರಿಣಾಮ ಎಲ್ಲದರ ಬಗ್ಗೆ ಮುಕ್ತ ಕಂಠದಿಂದ ರಿಪಬ್ಲಿಕ್ ಹಣದೊಂದಿಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ರಣರಂಗದ ಬಳಿಕ ಮೊದಲ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಹಣದಲ್ಲಿ. ಸುವರ್ಣ ಸೌಧದಲ್ಲಿ ನಿಜಕ್ಕೂ ಆ ದಿನ ಆಗಿದ್ದೇನು? ರವಿ ಬಾಯಲ್ಲಿ ಆ ಮಾತು ಬಂತ? ಆ ಅಶ್ಲೀಲ ಪದ ಬಳಕೆ ಮಾಡಿದ್ರ? ನಡುರಾತ್ರಿ ಪೊಲೀಸರು ಸುತ್ತಾಡಿಸಿದ್ದು ಏಕೆ? ಕೇಸರಿ ಕಲಿಗಿದೆಯಾ? ಕೊಲೆಯ ಬೆದರಿಕೆ? ಸೇಡು ತೀರಿಸಿಕೊಳ್ಳುತ್ತಾ ಬಿಜೆಪಿಯ ಟೀಮ್? ಈ ಅಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವ ಸಿಟಿ ರವಿ ಅವರು ನಿನ್ನೆ ಮೊನ್ನೆ ನಡೆದಂತ ಎಲ್ಲಾ ಹೈ ಡ್ರಾಮಾಗಳಿಂದ ಸಿಟಿ ರವಿ ಅವರು ಬಹಳ ನೊಂದಿದ್ದಾರೆ. ಇದೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು. ಸಿಟಿ ರವಿ ಅವರು ಹೊರಗಡೆ ಬಂದಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಿಟಿ ರವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಿಟಿ ರವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸ್ವಲ್ಪ ಮೈಕೈ ನೋವಿದೆ, ಗಿಡ್ಡಿನೆಸ್ ಇದೆ, ನಿದ್ದೆ ಇಲ್ಲದೆ ಇರೋದು ಒಂದು ಕಾರಣ ಇರ್ಬೋದು. ಮತ್ತು ಮೂಗೇಟು ಅಂತೀವಲ್ಲ, ಆ ರೀತಿ ಮೂಗೇಟುಗಳು ಕೆಲವು ಕಡೆಗಳಲ್ಲಿ ಆಗಿದ್ದಾವೆ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಒಂದ್ 2-3 ದಿನದ ರೆಸ್ಟ್. 2 ದಿನದ ಹೈ ಡ್ರಾಮಾವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಏನಾಯ್ತು ಸರ್? ಚುಟುಕಾಗಿ ಹೇಳಿ ಸರ್. ಎಲ್ಲಿಂದ ಶುರುವಾಯ್ತು, ಏನಾಯ್ತು, ಎಲ್ಲಿಗೆ ಬಂದು ನಿಂತಿದೆ ಸರ್ ಈಗ? ನನ್ಗೆ ಅರ್ಥವೇ ಆಗಲಿಲ್ಲ. ನಾವೆಲ್ಲ ಸದನಕ್ಕೆ ಹೋಗಿ ಮಧ್ಯಾಹ್ನ ಊಟನೂ ಆನಂದವಾಗಿ 4-5 ಜನ ಶಾಸಕರೊಟ್ಟಿಗೆ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ವಾಪಸ್ ಬರ್ಬೇಕಾದ್ರೆ ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ. ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆಗ ಅಲ್ಲಿದ್ದಂಥ ಸಾರ್ವಜನಿಕರು ಮತ್ತು ಮಾರ್ಷಲ್ಗಳು ಅಟ್ಯಾಕ್ ಮಾಡಕ್ಕೆ ಬಂದಿರೋರನ್ನ ದೂರ ಕಳಿಸಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋದ್ರು. ಆಮೇಲೆ ನಮಗೆ ಈ ವಿದ್ಯಮಾನಗಳು ಈ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ನನಗೆ ಗೊತ್ತಾಗಿದ್ದು. ಅದು ಬಿಟ್ಟರೆ ಬೇರೆ ಇನ್ನು ಉಳಿದಿದ್ದೆಲ್ಲವೂ ನೀವು ನೋಡಿದ್ದೀರಿ. ಆದರೆ ಒಬ್ಬ ಜನಪ್ರತಿನಿಧಿ ಮೇಲೆ ಹೀಗೂ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ಅಂತಲೂ ನನಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಸಿಟಿ ರವಿ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಹಣದಲ್ಲಿ
ಬಂಧನ, ಹೈಡ್ರಾಮಾ, ಕೋರ್ಟ್ನಿಂದ ರಿಲೀಫ್, ರಾಜ್ಯ ರಾಜಕೀಯದಲ್ಲಿ ಆಗುವ ಪರಿಣಾಮ ಎಲ್ಲದರ ಬಗ್ಗೆ ಮುಕ್ತ ಕಂಠದಿಂದ ರಿಪಬ್ಲಿಕಾನದೊಂದೇ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ರಣರಂಗದ ಬಳಿಕ ಮೊದಲ ಸಂದರ್ಶನ ನಿಮ್ಮ ರಿಪಬ್ಲಿಕನದಲ್ಲಿ. ಸುವರ್ಣ ಸೌಧದಲ್ಲಿ ನಿಜಕ್ಕೂ ಆ ದಿನ ಆಗಿದ್ದೇನು? ರವಿ ಬಾಯಲ್ಲಿ ಆ ಮಾತು ಬಂತ? ಆ ಅಶ್ಲೀಲ ಪದ ಬಳಕೆ ಮಾಡಿದ್ರ? ನಡುರಾತ್ರಿ ಪೊಲೀಸರು ಸುತ್ತಾಡಿಸಿದ್ದು ಏಕೆ? ಕೇಸರಿ ಕಲಿಗಿದೆಯಾ? ಕೊಲೆಯ ಬೆದರಿಕೆ? ಸೇಡು ತೀರಿಸಿಕೊಳ್ಳುತ್ತಾ ಬಿಜೆಪಿಯ ಟೀಮ್? ಈ ಅಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವ ಸಿಟಿ ರವಿ ಅವರು ನಿನ್ನೆ ಮೊನ್ನೆ ನಡೆದಂತ ಎಲ್ಲಾ ಹೈಡ್ರಾಮಾಗಳಿಂದ ಸಿಟಿ ರವಿ ಅವರು ಬಹಳ ನೊಂದಿದ್ದಾರೆ. ಇದೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು. ಸಿಟಿ ರವಿ ಅವರು ಹೊರಗಡೆ ಬಂದಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಿಟಿ ರವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಿಟಿ ರವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸ್ವಲ್ಪ ಮೈಕೈ ನೋವಿದೆ, ಗಿಡ್ಡಿನೆಸ್ ಇದೆ, ನಿದ್ದೆ ಇಲ್ಲದೆ ಇರೋದು ಒಂದು ಕಾರಣ ಇರ್ಬೋದು. ಮತ್ತು ಮೂಗೇಟು ಅಂತೀವಲ್ಲ, ಆ ರೀತಿ ಮೂಗೇಟುಗಳು ಕೆಲವು ಕಡೆಗಳಲ್ಲಿ ಆಗಿದ್ದಾವೆ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. 1-2-3 ದಿನದ ರೆಸ್ಟ್ ಆದರೆ. 2 ದಿನದ ಹೈಡ್ರಾಮಾವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಏನಾಯ್ತು ಸರ್? ಚುಟುಕಾಗಿ ಹೇಳಿ ಸರ್. ಎಲ್ಲಿಂದ ಶುರುವಾಯ್ತು, ಏನಾಯ್ತು, ಎಲ್ಲಿಗೆ ಬಂದು ನಿಂತಿದೆ ಸರ್ ಈಗ? ನನಗೆ ಅರ್ಥವೇ ಆಗಲಿಲ್ಲ. ನಾವೆಲ್ಲ ಸದನಕ್ಕೆ ಹೋಗಿ ಮಧ್ಯಾಹ್ನ ಊಟನೂ ಆನಂದವಾಗಿ 4-5 ಜನ ಶಾಸಕರೊಟ್ಟಿಗೆ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ವಾಪಸ್ ಬರಬೇಕಾದ್ರೆ ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ. ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆಗ ಅಲ್ಲಿದ್ದಂಥ ಸಾರ್ವಜನಿಕರು ಮತ್ತು ಮಾರ್ಷಲ್ಗಳು ಅಟ್ಯಾಕ್ ಮಾಡಕ್ಕೆ ಬಂದಿರೋರನ್ನ ದೂರ ಕಳಿಸಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋದ್ರು. ಆಮೇಲೆ ನಮಗೆ ಈ ವಿದ್ಯಮಾನಗಳು ಈ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ನನಗೆ ಗೊತ್ತಾಗಿದ್ದು. ಅದು ಬಿಟ್ಟರೆ ಬೇರೆ ಇನ್ನು ಉಳಿದಿದ್ದೆಲ್ಲವೂ ನೀವು ನೋಡಿದ್ದೀರಿ. ಆದರೆ ಒಬ್ಬ ಜನಪ್ರತಿನಿಧಿ ಮೇಲೆ ಹೀಗೂ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ಅಂತಲೂ ನನಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಸಿಟಿ ರವಿ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕಾನದಲ್ಲಿ. ಬಂಧನ, ಹೈಡ್ರಾಮಾ, ಕೋರ್ಟ್ನಿಂದ ರಿಲೀಫ್, ರಾಜ್ಯ ರಾಜಕೀಯದಲ್ಲಿ ಆಗುವ ಪರಿಣಾಮ ಎಲ್ಲದರ ಬಗ್ಗೆ ಮುಕ್ತ ಕಂಠದಿಂದ ರಿಪಬ್ಲಿಕಾನದೊಂದೇ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ರಣರಂಗದ ಬಳಿಕ ಮೊದಲ ಸಂದರ್ಶನ ನಿಮ್ಮ ರಿಪಬ್ಲಿಕನದಲ್ಲಿ. ಸುವರ್ಣ ಸೌಧದಲ್ಲಿ ನಿಜಕ್ಕೂ ಆ ದಿನ ಆಗಿದ್ದೇನು? ರವಿ ಬಾಯಲ್ಲಿ ಆ ಮಾತು ಬಂತ? ಆ ಅಶ್ಲೀಲ ಪದ ಬಳಕೆ ಮಾಡಿದ್ರ? ನಡುರಾತ್ರಿ ಪೊಲೀಸರು ಸುತ್ತಾಡಿಸಿದ್ದು ಏಕೆ? ಕೇಸರಿ ಕಲಿಗಿದೆಯಾ? ಕೊಲೆಯ ಬೆದರಿಕೆ? ಸೇಡು ತೀರಿಸಿಕೊಳ್ಳುತ್ತಾ ಬಿಜೆಪಿಯ ಟೀಮ್? ಈ ಅಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವ ಸಿಟಿ ರವಿ ಅವರು ನಿನ್ನೆ ಮೊನ್ನೆ ನಡೆದಂತ ಎಲ್ಲಾ ಹೈಡ್ರಾಮಾಗಳಿಂದ ಸಿಟಿ ರವಿ ಅವರು ಬಹಳ ನೊಂದಿದ್ದಾರೆ. ಇದೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು. ಸಿಟಿ ರವಿ ಅವರು ಹೊರಗಡೆ ಬಂದಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಿಟಿ ರವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಿಟಿ ರವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸ್ವಲ್ಪ ಮೈಕೈ ನೋವಿದೆ, ಗಿಡ್ಡಿನೆಸ್ ಇದೆ, ನಿದ್ದೆ ಇಲ್ಲದೆ ಇರೋದು ಒಂದು ಕಾರಣ ಇರ್ಬೋದು. ಮತ್ತು ಮೂಗೇಟು ಅಂತೀವಲ್ಲ, ಆ ರೀತಿ ಮೂಗೇಟುಗಳು ಕೆಲವು ಕಡೆಗಳಲ್ಲಿ ಆಗಿದ್ದಾವೆ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. 1-2-3 ದಿನದ ರೆಸ್ಟ್ ಆದರೆ. 2 ದಿನದ ಹೈಡ್ರಾಮಾವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಏನಾಯ್ತು ಸರ್? ಚುಟುಕಾಗಿ ಹೇಳಿ ಸರ್. ಎಲ್ಲಿಂದ ಶುರುವಾಯ್ತು, ಏನಾಯ್ತು, ಎಲ್ಲಿಗೆ ಬಂದು ನಿಂತಿದೆ ಸರ್ ಈಗ? ನನಗೆ ಅರ್ಥವೇ ಆಗಲಿಲ್ಲ. ನಾವೆಲ್ಲ ಸದನಕ್ಕೆ ಹೋಗಿ ಮಧ್ಯಾಹ್ನ ಊಟನೂ ಆನಂದವಾಗಿ 4-5 ಜನ ಶಾಸಕರೊಟ್ಟಿಗೆ ಮಾಡಿಕೊಂಡು ಖುಷಿಯಾಗಿ ಬಂದ್ವಿ. ವಾಪಸ್ ಬರಬೇಕಾದ್ರೆ ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ. ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆಗ ಅಲ್ಲಿದ್ದಂಥ ಸಾರ್ವಜನಿಕರು ಮತ್ತು ಮಾರ್ಷಲ್ಗಳು ಅಟ್ಯಾಕ್ ಮಾಡಕ್ಕೆ ಬಂದಿರೋರನ್ನ ದೂರ ಕಳಿಸಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋದ್ರು. ಆಮೇಲೆ ನಮಗೆ ಈ ವಿದ್ಯಮಾನಗಳು ಈ ರೀತಿ ಎಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ನನಗೆ ಗೊತ್ತಾಗಿದ್ದು. ಅದು ಬಿಟ್ಟರೆ ಬೇರೆ ಇನ್ನು ಉಳಿದಿದ್ದೆಲ್ಲವೂ ನೀವು ನೋಡಿದ್ದೀರಿ. ಆದರೆ ಒಬ್ಬ ಜನಪ್ರತಿನಿಧಿ ಮೇಲೆ ಹೀಗೂ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ಅಂತಲೂ ನನಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ.